ನಮಸ್ತೆ, ನಾನು ನರಸಿಂಹಮೂರ್ತಿ, ನಾಗಾರ್ಜುನ ಕಲಾ ಸಂಘದ ಅಧ್ಯಕ್ಷನಾಗಿ ಕಲಾಕ್ಷೇತ್ರದಲ್ಲಿ ತನ್ನ ಬಿಡುವಿನ ಅವಧಿಯಲ್ಲಿ ಒಂದಿಷ್ಟು ಸೇವೆ ಕೊಡ್ತಕ್ಕಂಥ ಅಮೂಲ್ಯವಾದಂಥ ಒಂದು ಉತ್ಕಟ ಬಯಕೆಯನ್ನು ಇಟ್ಕೊಂಡಿದ್ದೇನೆ. ಇವತ್ತು ಭಾಳಷ್ಟು ಅತ್ಯುತ್ತಮವಾದ ಕಾರ್ಯಕ್ರಮ ನಡೆಯಿತು. ಯಾಕೆಂದರೆ ಮನುಷ್ಯ ಇವತ್ತು ಹಲವಾರು ಆತಂಕಗಳಲ್ಲಿ, ಅಡಚಣೆಯಲ್ಲಿ ಇವತ್ತು ಬದುಕನ್ನು ಸಾಗಿಸ್ತಾ ಇದೆ. ನೆಮ್ಮದಿ, ಸಂತೋಷ ಅಂತಕ್ಕಂಥದ್ದು ಬಹಳ ದೂರ ಹೋಗಿದೆ. ಇಂಥ ದಿನಮಾನಗಳಲ್ಲಿ ಹರಿಕಥಾ ಕೀರ್ತನೆಗಳು ಬಂದಂಥ ಈ ಒಂದು ಸಂದರ್ಭ ಭಾಳಷ್ಟು ತುಂಬ ಚೆನ್ನಾಗಿ ಮೂಡಿಬಂತು. ಏಕೆಂದರೆ ಮೊದಲು ಮಾನವನಾಗು, ನೀನೇನಾದರೂ ಹಾಗೂ ಮೊದಲು ಮಾನವನಾಗು ಅಂತಕ್ಕಂಥ ಸಂದೇಶವನ್ನು ಕೊಡ್ತಾರೆ. ಮನುಷ್ಯನಾಗಿ ಏನನ್ನು ಮಾಡಬೇಕು, ದಾಸ ಕೀರ್ತನೆಗಳ ಮೂಲಕ, ಪುರಂದರದಾಸರ ಕೀರ್ತನೆ ಇರ್ಬೋದು, ವ್ಯಾಸರಾಜರ ಕೀರ್ತನೆ ಇರ್ಬೋದು, ಕನಕದಾಸರ ಕೀರ್ತನೆ ಇರ್ಬೋದು, ಅದರ ಮೂಲಕ ಏನು ಸಂದೇಶ ಇವತ್ತು ಬೆಳಗ್ಗೆಯಿಂದ ಬಿತ್ತರಾಯಿತು ಅಂದರೆ, ಮನುಷ್ಯನಿಗೆ ಇವತ್ತಿನ ಪ್ರಸ್ತುತ ಜರೂರಿಗೆ ಏನು ಬೇಕಾಗಿತ್ತು, ಯಾರು ಇವತ್ತು ಸುಖಶಾಂತಿ ನೆಮ್ಮದಿಗಳಿಂದ, ಭಾಳಷ್ಟು ಅಡಚಣೆಗಳಿಂದ ಭಾಳ ನೆಮ್ಮದಿಯನ್ನು ಕಳ್ಕೊತಿದ್ದಾರೆ, ಅವರಿಗೆ ಕಿಂಚಿತ್ತಾದರೂ ಶುಭ ಸಂದೇಶವನ್ನು, ದೈವ ಸ್ವರೂಪದ ಸಂದೇಶವನ್ನು, ಮಾನವೀಯ ಮೌಲ್ಯದ ಸಂದೇಶವನ್ನು ಕೊಟ್ಟು ಅತ್ಯಂತ ಜೀವನವನ್ನು ಸುಂದರವಾಗಿ ಮತ್ತು ಸಂತೋಷಮಯವಾಗಿ ಮಾಡ್ತಕ್ಕಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮವಾಗಿ ಇದು ಮೂಡಿಬಂತು. ಅತ್ಯಂತ ಸಂಪನ್ನವಾಗಿತ್ತು. ಭಾಳಷ್ಟು ಉತ್ತಮ ಜನತೆಯಾಗಿ ಬದುಕಲಿಕ್ಕೆ ಒಳ್ಳೆಯ ಸಂದೇಶ ನೀಡಿದಂಥ ಒಂದು ಅದ್ಭುತವಾದಂಥ ಒಂದು ಪ್ರತಿಷ್ಠಾನದ ಕಾರ್ಯಕ್ರಮ ಇದಾಗಿದೆ. ನಮಸ್ಕಾರ, ಥ್ಯಾಂಕ್ ಯು. ಎಷ್ಟೇ ಕೆಲಸ ಇದ್ರೂ ಕೂಡ ಶುಭಾ ಧನಂಜಯ ಮೇಡಮ್ ಅವರು ಕೂಡ ನಮ್ಮ ಜೊತೆಗೆ ಇದ್ದು ಗೊತ್ತಾದರೂ ಕೂಡ ತಾಳ್ಮೆಯಿಂದ ಕೂತ್ಕೊಂಡು ಕೇಳಿ ನಮ್ಮನ್ನೆಲ್ಲ ಹುರಿದುಂಬಿಸಿದ್ದಾರೆ. ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಿಗೆ ಧನಂಜಯ ಬಂದಿದ್ರು ಕೂಡ ನನಗೆ ತುಂಬ ಸಂತೋಷ ಆಗೋಗ್ತೀನಿ. ಇವತ್ತು ಅವ್ರಿಗೂ ಕೂಡ ನಾನು ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮೇಡಮ್ ಜೊತೆ ಬಂದಿರೋದಕ್ಕೆ. ಆಕೆ 14 ಸಾರಿ ಮಾತಾಡೋದನ್ನ ತಾವೆಲ್ಲ ಕೇಳಿದ್ದೆ. ನಾನು ಇನ್ನೇನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ, ಬೇರೆ ಬೇರೆ ಕೆಲಸಗಳಿದೆ, ಆಮೇಲೆ ವಿಚಾರಗೋಷ್ಠಿಗಳಿದೆ, ಮತ್ತೆ ಕಥಾಕೀರ್ತನೆಗಳಿದೆ. ವಾಣಿ ಮೇಡಮ್ ಮೈಸೂರಿನಿಂದ ಬಂದಿದ್ದಾರೆ, ಶೀಲಾನಂದವರು ಬೆಂಗಳೂರಿನಿಂದ ಬಂದಿದ್ದಾರೆ, ರಾಜೇಶ್ವರಿ ಬಂದಿದ್ದಾರೆ. ಇವರೆಲ್ಲ ಇನ್ನೂ ಕೂಡ ಹಾಡಬೇಕಾಗಿದೆ, ಅವರ ವಿಷಯಗಳನ್ನು ಮಂಡಿಸಬೇಕಾಗಿದೆ ಸಂಜೆವರೆಗೂ ಕೂಡ. ಅದರಿಂದ ಇಷ್ಟು ಹೊತ್ತು ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸಂಗೀತ ನೃತ್ಯ ಅಕಾಡೆಮಿ ನಮಗೆ ಸಹಕಾರ ಕೊಡಬೇಕು. ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ನಮ್ಮನ್ನು ಅವರು ಕರೆದು ಗೌರವಿಸೋದ್ರ ಮೂಲಕ, ಗೌರವಿಸೋದು ಅಂತಂದರೆ ನಮ್ಮ ಸನ್ಮಾನ ಮಾಡೋದು ಅಂತಲ್ಲ, ಕಾರ್ಯಾಗಾರಗಳು, ಶಿಬಿರಗಳು, ಮತ್ತೊಂದೆಲ್ಲ ಆಗಲಿ. ನಾನು ಮಾತಾಡೋದೆಲ್ಲ ಕೆಂಕೆರೆ ಮಾತಾಡ್ಬಿಟ್ಟಿದ್ದಾರೆ. ನಾನೇನು ಹೇಳಬೇಕು ಅಂತಿದ್ನೋ, ಒಬ್ಬ ಅಕಾಡೆಮಿ ಸದಸ್ಯನಾಗಿ ಜವಾಬ್ದಾರಿಯುತವಾಗಿ ಏನಾಗಬೇಕು ಅನ್ನೋದನ್ನು ನನ್ನ ಮಲ್ಲಿಕಾರ್ಜುನ್ ಹೇಳಿದ್ರು. ನಾನೇನು ಹೇಳಬೇಕಾಗತ್ತಿಲ್ಲ. ನಾನು ಅವ್ರು ಹೇಳೋದನ್ನು ಅವರು ಅನುಷ್ಠಾನಕ್ಕೆ ತಂದ್ರೆ ಸಾಕಾಗ್ತದೆ. ಅನುಷ್ಠಾನಕ್ಕೆ ತರೋದು ಕಷ್ಟ ಇದೆ, ಪಾಪ ಅವ್ರನ್ನ ಕೇಳೋದಲ್ಲ, ಭಾಳ ಕಷ್ಟ ಇದೆ. ಆ ಕಷ್ಟ ಸಾಧ್ಯದ ನಡುವೆಯೂ ಕೂಡ ಕಥಾಕೀರ್ತನಕ್ಕೆ ಏನಾದರೂ ಸಹಕಾರ ಸಿಗೋದಾದರೆ ನಮ್ಮ ಮಲ್ಲಿಕಾರ್ಜುನ್ ಹೇಳ್ತಾರೆ ಸಿಗಲಿ, ನಾವೆಲ್ಲ ಅವ್ರ ಜೊತೆ ಇದ್ದೀವಿ, ಅವ್ರು ಯಾವತ್ತಾದ್ರೂ ಕೂಡ ನಾವು ಹೋಗಿ ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ, ನನಗೆ ಪಕ್ಕವಾದ್ಯಗಾರರೆಲ್ಲ ತುಂಬ ಜನ ಬಂದಿದ್ದಾರೆ. ಭಾಳ ಸಂತೋಷ ಆಗಿದೆ ನನಗೆ. ಶ್ರೀನಿವಾಸ್ ಬಂದಿದ್ದಾರೆ, ಜಗದೀಶ್ ಬಂದಿದ್ದಾರೆ, ನಮ್ಮ ಬಾಬುಗೆ ಸನ್ಮಾನ ಆಗಿದೆ. ಇನ್ನೊಂದು ಬೇಕಾದಲ್ಲಿ ನೋಡೋದು ನಮ್ಮ ಮೋಹನ್ ಕುಮಾರ್. ಇಷ್ಟೊತ್ತಾದರೂ ಕೂಡ ಇವತ್ತು ಉಪವಾಸ ಮೋಹನ್ ಕುಮಾರ್ಗೆ ಎಲ್ಲಿದ್ದಾರೆ? ಏನೋ ಅವ್ರ ಮನೇಲಿ ಒಂದು ಭಾಳ ಪೂಜೆ ನಡೆದಿದೆ, ಭಾಳ ಪೂಜಾ ನಿಷ್ಠ ಆತ ಬಂದು ಇಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಊಟ ಇದೆ, ಊಟ ಮುಗಿಸಿ ಮತ್ತೆ ವಿಚಾರಗೋಷ್ಠಿಗಳು, ಕಥಾಕೀರ್ತನೆ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ತಾವು ಸುಮಾರು ಒಂದು 4-4:30 ಗಂಟೆ ಹೊತ್ತಿಗೆಲ್ಲ ಮುಗಿಸ್ಬಿಡ್ತೀವಿ. ನಮ್ಮ ಸೌಕರ್ಯಗಳಿಗೆ ತಗೊಳ್ಬೋದು ಅಂತ ಹೇಳ್ತಾ, ನನಗೆ ಸದಾವಕಾಶ ಕಲ್ಪಿಸಿಕೊಟ್ಟಂಥ ಈ ನಮ್ಮ ಸೋಮಶೇಖರ ಪ್ರತಿಷ್ಠಾನ ಬಹಳ ಪ್ರತಿಷ್ಠಿತವಾದ ಪ್ರತಿಷ್ಠಾನ ಇದೆ. ತನ್ನ ಸ್ವಂತ ಖರ್ಚಿನಿಂದ ಈ ಕಾರ್ಯಕ್ರಮ ಮಾಡುವಂಥ ಪ್ರತಿಷ್ಠಾನ ಇದೆ. ಎಷ್ಟು ಹೇಳಿದ್ರು ಕೂಡ ತೀರದು. ಅದನ್ನು ಎಲ್ಲರೂ ಹೇಳಿದ್ದಾರೆ, ಬಂದವರು ಹೇಳಿದ್ದಾರೆ, ಶಿವಮ್ಮ ಹೇಳಿದ್ದಾರೆ, ಆರ್.ಕೆ. ಸರ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅದರಿಂದ ಅವರು ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮಾಡೋದಕ್ಕೆ ತಾಯಿ ಭುವನೇಶ್ವರಿ ಇವರಿಗೆ ಆಶೀರ್ವಾದ ಕೊಡಲಿ, ಆರೋಗ್ಯ ಕೊಡಲಿ, ಇನ್ನೂ ಹೆಚ್ಚು ಹೆಚ್ಚು ಕಡೆ ಒಲವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಧ್ಯಮಿಕರು ಬೆಳಗಿಂದ ಇನ್ನೂ ಕೂಡ ಇದು ಕೆಲಸ ಮಾಡೋದಿದ್ದಾರೆ. ಅವರೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮ್ಮೆಲ್ಲರೂ ಇಷ್ಟು ಸ್ವಲ್ಪ ಸಾಧ್ಯವಲ್ಲ ಈ ಥರ ಆಯೋಜನೆ ಮಾಡಿ ಸಂಘಟನೆ ಮಾಡೋದು. ಎಲ್ಲ ರೀತಿಯ ಎಲ್ಲ ಸ್ತರದ ಮತ್ತು ಎಲ್ಲ ಸಂಘಟನೆ ಕಲಾವಿದರಿಗೆ, ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ನಾನು ವೇದಿಕೆಯ ಮೇಲಿರುವಂತಹ ಇದೀಗ ತಲುವಾಗಿರುವ ಆರ್.ಕೆ. ಪದ್ಮನಾಭ ಸರ್ನ ಮತ್ತು ನಮ್ಮ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರು, ಈ ನಾಡಿನ ಬಹುದೊಡ್ಡ ನೃತ್ಯ ಪ್ರತಿಭೆ. ಇವತ್ತು ಅವರ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನನ್ನ ಕಾರ್ಯಕ್ರಮದಲ್ಲಿ ಕೂತಿದ್ದಾರೆ. ನಾನು ಇಷ್ಟೇ ಹೇಳ್ತೀನಿ, ಅವರು ಎಲ್ಲ ಮಾತಾಡಿದ ಮೇಲೆ ನಾನು ಯಾವುದನ್ನು ಮಾತಾಡಲ್ಲ. ಹಾಗಿದ್ರೆ ನೀವು ಯಾಕೆ ಮಾತಾಡ್ತೀರ ಅಂತ ಕೇಳಬೇಡಿ ನನ್ನನ್ನು. ನಾನು ಬೇರೆ ಮಾತಾಡ್ತಿದ್ದೀನಿ, ಎರಡೇ ಮಾತಾಡಿ.
ನಮ್ಮ ಅಕಾಡೆಮಿಯೂ ಸೇರಿದಂತೆ ಮೇಡಮ್, ನಾಟಕ ಅಕಾಡೆಮಿಯೂ ಸೇರಿದಂತೆ ಒಟ್ಟು 10 ಅಕಾಡೆಮಿಗಳಿಲ್ಲ ಅಂತ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ತಮ್ಮಲ್ಲಿ 6 ಪ್ರಕಾರಗಳನ್ನು ಹೇಳಿದರೆ ನಮ್ಮಲ್ಲಿ 146 ಪ್ರಕಾರಗಳಿವೆ. ಜನಪದದಲ್ಲಿ ಕೋಲೆ ಬಸವನಿಂದ ಹಿಡಿದು ಬುಡುಬುಡಿಕೆಯವರಿಂದ ಹಿಡಿದು ಹಾಡುಗಾರರವರೆಗೆ 146 ಪ್ರಕಾರಗಳು ಬರ್ತಾ ಇದ್ದಾವೆ. ನಾವು ಹೆಂಗೆ ನಿಭಾಯಿಸಬೇಕು ಅಂತ ಈಗ ನಮಗೂ ಗೊತ್ತಾಗ್ತಿಲ್ಲ. ಆದರೆ ನಾವು ಒಂದು ಮಾಡಬೇಕು ಮೇಡಮ್, ಮಾನ್ಯ ಇಂಥ ಅಧ್ಯಕ್ಷರು ಪುಣ್ಯ ಸಂಗೀತ ನೃತ್ಯ ಅಕಾಡೆಮಿ ಸಿಕ್ಕಿರೋದು. ನನ್ನ ಪ್ರಕಾರ ಮೇಡಮ್, ನಾನು ಮುಖಸ್ತುತಿ ಮಾಡ್ತಾ ಇದ್ದೇನೆ, ತಾಯಿ ಗುಣ ಇರುವಂತಹ ಎಲ್ಲರನ್ನು ಅವ್ರ ಪರಿಚಯ ಇಲ್ಲದೇ ಇರಲಿ, ಇವರು ನಮ್ಮವರು ಅನ್ನುವಂತಹ ಅವರ ಚೇಂಬರಲ್ಲಿ ಕೂತು ನೋಡಿದಾಗ ಕೆಲವರು ಅಧ್ಯಕ್ಷರು ನಾನು ನೋಡ್ತಾ ಇದ್ದೀನಿ. 3 ದಿನ ಕಾರ್ಯಾಗಾರ ಮಾಡಿಸ್ಬೇಕು ಅವ್ರ ಕೊನೆಯ ವಿಷಯ 3 ದಿವಸ ನಾವೇನೂ ಇಲ್ಲ, ಸುಮ್ಮನೆ ನಾವು ಬೆಳಗ್ಗೆ ಎದ್ದು ಪಾಠ ಮಾಡಿಸ್ಬೇಕು ಕೂತ್ಕೊಂಡು. ಎಂಥ ಚಿಂತನೆ ಇದೆ ಅವ್ರ ಬೆಳೆಯಲ್ಲಿ ಅಂತಕ್ಕಂತಹ ಆ ಚಿಂತನೆಗಳನ್ನು ಮಾಡ್ತಾ ನಮ್ಮ ಜೀವನವನ್ನು ಸಾರ್ಥಕತೆಗೆ ಕಟ್ಕೊಂಡು ಹೋಗಬೇಕಾದ್ದರಿಂದ ಈ ಸಮಾವೇಶ ಮಾಡಿದ ಸೋಮಶೇಖರ ದಾಸರು ಸುಮಾರು 40 ವರ್ಷದ ಸ್ನೇಹಿತ, ಇವತ್ತಿನಲ್ಲ. ಹಾಗೆಲ್ಲ ಸಂಗೀತ ನೃತ್ಯ ಅಕಾಡೆಮಿ ಕಾರ್ಯಾಗಾರಗಳು ಮಾಡ್ತಿದ್ದೆ ಮಾಡಿದಾಗ ಆ ಕಾರ್ಯಾಗಾರದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರೋದು 40 ವರ್ಷಗಳ ಹಿಂದೆ. ಆ ಕಾರ್ಯಾಗಾರದಲ್ಲಿ ಏನು ಒಟ್ಟಿಗೆ ಸೇರಿದ್ವೋ ಅವ್ರು ಯಾರು ಇಲ್ಲಿಂದ 40 ವರ್ಷಗಳಲ್ಲಿ ಯಾರು ಬೇರೆ ಆಗಿಲ್ಲ, ಎಲ್ಲ ಕಾಂಟ್ಯಾಕ್ಟಲ್ಲಿ ಇದ್ವಿ, ಎಲ್ಲ ನಾವು ಫೋನಲ್ಲೋ ಪತ್ರದಲ್ಲೋ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಇತ್ತೀಚೆಗೆ ಹಲವಾರು ಕಾರ್ಯಕ್ರಮ ಮಾಡಿದ್ವಿ. ಈ ಬಿಲ್ಡಿಂಗ್ ಬಿಟ್ಟರೆ ಮತ್ತೆ ಹೋದ್ರು. ಯಾಕೆ ಅನುಭವ ಆ ಕಾರ್ಯಕ್ರಮ ನಮಗೆ ಗೊತ್ತಿಲ್ಲ. ಅವತ್ತಿನ ಚೌಕಟ್ಟಿಗೂ ಇವತ್ತಿನ ಚೌಕಟ್ಟಿಗೂ ಯಾಕೆ ವ್ಯತ್ಯಾಸ ಆಯಿತು? ಅಚ್ಚುದಾಸರು ಬಹಳ ಕಾರ್ಯಗಳನ್ನು ಮಾಡ್ತಾ ಇದ್ರು. ಎಲ್ಲ ಕಾರ್ಯಾಗಾರಗಳಿಗೆ ಬಹಳಷ್ಟು ಜನ ಬರ್ತಾ ಇದ್ರು. ಯಾವುದೇ ಲಾಭಾಂಶದಿಂದಲೇ ಬರ್ತಿದ್ರು. ವಾರಗಟ್ಟಲೆ 15 ಗಂಟೆಗಳಲ್ಲಿ ಬಂದು ಆ ಕಾರ್ಯಾಗಾರದಲ್ಲಿ ಭಾಗವಹಿಸಿ ತತ್ವಚಿಂತನೆ ಮಾಡಿ ತಮ್ಮ ವಿದ್ಯೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಇತ್ತೀಚೆಗೆ ಅದು ಕಮ್ಮಿ ಆಗಿದೆ. ಆದರೂ ಮೇಲಿಂದ ಮೇಲೆ ಸಂಖ್ಯೆ ಎಷ್ಟಾದರಲ್ಲಿ ನನ್ನ ಗುರುಗಳನ್ನು ಮಾತು ಹೇಳೋದು, ಮಂದೆ ಬೇಡ ನಮಗೆ ಮಂದಿ ಬೇಕು ಅಂತ. ಬಹಳಷ್ಟು ಜನ ಸೇರೋದು ಬೇಡ, ಮಂದೆ ಅಂದರೆ ಕುರಿ ಹಿಡ್ಡು ಅಂತೇಳಿ. ಮಂದೆ ಬೇಡ ನಮಗೆ ಮಂದಿ ಬೇಕು. ಮಂದಿ ಅಂದರೆ ಆಸಕ್ತ ನಿಮ್ಮಂಥ ಮನಸ್ಸುಗಳು ಬೇಕು. ಅಂತ ಮನಸ್ಸುಗಳ ಮುಂದೆ ಆ ಮನಸ್ಸಿಗೆ ಅಧಿಪತಿಯಾಗಿರ್ತಕ್ಕಂಥ ಪರಮಾತ್ಮನನ್ನ ಧ್ಯಾನ ಮಾಡತಕ್ಕಂಥ ಶಕ್ತಿಯನ್ನ ವಾಣಿ ಗುಣಾನುಪಕ್ಷಣವು ನಾಲಿಗೆ ಯಾವಾಗಲೂ ಭಗವಂತನ ಸ್ಮರಣೆಯನ್ನೇ ಮಾಡ್ತಿರ್ಬೇಕು ಅಂತಕ್ಕಂಥ ತತ್ವಚಿಂತನೆಯೊಂದಿಗೆ ನಾವು ಜೀವನವನ್ನ ಈ ಒಂದು ಕ್ಷೇತ್ರವನ್ನ ಒಪ್ಪಿಕೊಂಡಿದ್ದೀವಲ್ಲ, ಆ ಕ್ಷೇತ್ರಕ್ಕೆ ಅನ್ಯಾಯ ಆಗದ ಹಾಗೆ, ಆ ಕ್ಷೇತ್ರಕ್ಕೆ ಯಾವುದೇ ಮೋಸ ಆಗದ ಹಾಗೆ, ವಂಚನೆ ಆಗದ ಹಾಗೆ, ಮೇಲಾಗಿ ಇನ್ನೊಂದು ಸರ್ಕಾರಕ್ಕೆ ಅವಲಂಬನೆ ಆಗದ ಹಾಗೆ. ಸರ್ಕಾರ ಎಷ್ಟು ಮಾಡಿತು? ಪಾಪ ನಮ್ಮ ಅಧ್ಯಕ್ಷರು ಆಗಲೇ ಹೇಳಿದ್ರು, ಏನು ಮಾಡೋದು, ಒಂದು 5-6 ಪ್ರಕಾರ ಕೊಟ್ಟಿದ್ದಾರೆ. ಕೊಡ್ತಕ್ಕಂತಹ ಅನುದಾನ ಇದೆಯಲ್ಲ, ಅವು ಎಲ್ಲರಿಗೂ ಒಂದೇ ಥರ ಕೊಡ್ತಾರೆ ಅನುದಾನ. ನಾವು ಮಾಡಿಸ್ಬೇಕು ಅಂತ ಮನಸ್ಸಿದ್ದು ನಮ್ಮ ಕೈಲಿ ಮಾಡಿಸ್ಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟಪಡ್ತೀವಿ. ರಾಜ್ಯದಲ್ಲಿ ಅವರು ಸಹ ಒಳ್ಳೆ ಹೆಸರನ್ನ ಮಾಡಿದ್ದಾರೆ. BN ಅಶ್ವಥ್ ಅವರು ಒಳ್ಳೆ ರಂಗಕರ್ಮಿಗಳು. ಯಾವ ರೀತಿ ನಾವು ಇದನ್ನ ನಿಭಾಯಿಸಬೇಕು ಅನ್ನೋದು ಪ್ರತಿ ಒಂದು ಮೀಟಿಂಗಲ್ಲೂ ಒಂದು ಚರ್ಚೆ ಆಗುತ್ತೆ. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಕಲಾ ಪ್ರಕಾರಗಳಿರುವಂತಹ ಅಕಾಡೆಮಿಯಲ್ಲಿ ಬಡ್ಜೆಟ್ ಮಾತ್ರ ಒಂದಕ್ಕಿರುತ್ತೆ. ಎಲ್ಲ ಬೇರೆ ಅಕಾಡೆಮಿಗೆ ಏನು ಕೊಡ್ತಾರೆ ಅದನ್ನೇ ಕೊಡ್ತಾರೆ. ನಾನು ಪ್ರತಿ ಬಾರಿ ನಮ್ಮ ಮಾನ್ಯ ಸಚಿವರ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತೀನಿ, ನೀವು ಬೇರೆ ಅಕಾಡೆಮಿಗೆಲ್ಲ ಕೊಡ್ತಿರಲ್ಲ ಸರ್, ಬಂಜಾರ ಅಕಾಡೆಮಿ ಕೊಡ್ತೀರ, ಗಾರಿ ಅಕಾಡೆಮಿಗೆ, ತುಳು ಅಕಾಡೆಮಿ ಎಲ್ಲರಿಗೂ ಕೊಡ್ತಿರಲ್ಲ, ಅಷ್ಟು ಜನದ್ದು ಬಡ್ಜೆಟ್ಟು ನಮ್ಮ ಅಕಾಡೆಮಿಗೆ ಸೇರಬೇಕು. ಯಾಕೆ ಅಂತ ಹೇಳಿದ್ರೆ ಒಂದೊಂದು ಕಲಾ ಪ್ರಕಾರಗಳು ಅಷ್ಟು ಶ್ರೀಮಂತವಾಗಿದೆ, ಅಷ್ಟು ದೈವಿಕವಾಗಿದೆ, ಅಷ್ಟು ಜನ ಕಲಾವಿದರು ನಿರಂತರವಾಗಿ ಬೆಳಗ್ತಾ ಇದ್ದಾರೆ. ನಮ್ಮ ರಾಜ್ಯದ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗ್ತಾ ಇದ್ದಾರೆ. ಈಗಷ್ಟೇ ಕೇಳಿದ್ರಿ, ಈ ಒಂದು ನಮ್ಮ ಪೂಜ್ಯ ಕಲಾವಿದರು ಅಂತ ಹೇಳಬೇಕು ನಮ್ಮ ಶ್ರೀ R.K. ಪದ್ಮನಾಭನ್ ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಅವರು ಮಾತಾಡ್ತಾ ಇದ್ರೆ ನಾವು ಆಗಲೇ ಗಂಧರ್ವ ಲೋಕದಲ್ಲೂ ಇದ್ದೀವೇನೋ ಅಂತ ಬಿಟ್ಟು ನಮ್ಗೇನು ಅನ್ಸಿದೆ ಅಲ್ವಾ? ಖಂಡಿತ ಅನ್ಸಿದೆ. ಸೊ ಇಂತಹ ಮಹಾನ್ ಕಲಾವಿದರು ನಮ್ಮ ಕರ್ನಾಟಕ ಸಂಗೀತ ಅಲ್ಲದೆ ಈ ಒಂದು ಕಥಾಕೀರ್ತನದ ಬಗ್ಗೆ ಇಷ್ಟು ವೈಭವದಿಂದ ವಿಜೃಂಭಣೆಯಿಂದ ಮಾತಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಕಥಾಕೀರ್ತನದ ಒಂದು ಏನಿದೆ ಅದು ಸೊಗಡು ಮತ್ತೆ ಅದ್ರದ್ದು ಅದಕ್ಕೆ ಒಂದು ಇದೇ ಇಲ್ಲ, ಒಂದು ಚೌಕಟ್ಟು ಅನ್ನೋದೇ ಇಲ್ಲ. ಅಷ್ಟು ಮಟ್ಟಿಗೆ ಎಲ್ಲ ಮೀರಿ ಬೆಳಿಬಹುದು. ಆ ಒಂದು ಆ ಓಡಾಟ ಮತ್ತೆ ಸ್ಪಿರಿಚುವಲ್ ಆಸ್ಪೆಕ್ಟ್ ಮತ್ತೆ ಒಂದು ಆ ಕಲೆಯ ಒಂದು ಇದು ಮಹತ್ವವನ್ನು ಬಹಳ ಸೊಗಸಾಗಿ ಹೇಳಿದ್ದಾರೆ. ಇಷ್ಟೆಲ್ಲ ಒಂದು
ಮಹನೀಯರು ಇಲ್ಲಿ ಕುಳಿತಿದ್ದಾರೆ. ಎಲ್ಲ ಕಥಾಕೀರ್ತನದಲ್ಲಿ ದೊಡ್ಡ ಹೆಸರು ಮಾಡಿದಂತಹ ನಮ್ಮ ಲಕ್ಷ್ಮಣ್ ದಾಸ್ ಇದ್ದಾರೆ, ಆಮೇಲೆ ಸೋಮಶೇಖರ್ ಪ್ರತಿಷ್ಠಾನದ ಒಂದು ಮುಖ್ಯಸ್ಥರಾಗಿ ಸೋಮಶೇಖರ್ ದಾಸ್ ಇದ್ದಾರೆ, ಲೋಕೇಶ್ ದಾಸ್ ಇದ್ದಾರೆ, ಹಾಗೆ ಬೇರೆ ರಂಗ ಕಲಾವಿದರಿದ್ದಾರೆ. ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಮ್ಮ ಸಹ ನಿರ್ದೇಶಕರೆಲ್ಲ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಗೊಂದೇ ಒಂದು ಏನನ್ಸುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕಲೆನ ನಾವು ನಿರಂತರವಾಗಿ ವೇದಿಕೆಗೆ ತರಬೇಕು. ಆ ಒಂದು ರಸಾಸ್ವಾದವನ್ನು ತಗೊಳ್ಳೋದಕ್ಕೂ ಕೂಡ ಕಲಾವಿದರು, ಕಲಾ ಪ್ರೇಕ್ಷಕರು ನಮಗೆ ಬೇಕು. ಆ ಕಲಾ ಪ್ರೇಕ್ಷಕರು ಬೇಕಂತ ಹೇಳಿದ್ರೆ ಎಲ್ಲರೂ ಕಲಾವಿದರಾಗಬೇಕು. ಏಕೆಂದರೆ ಈ ಕಲೆ ಬಗ್ಗೆ ಗೊತ್ತಿದ್ರೆ ಮಾತ್ರ ಆ ಒಂದು ಆಸ್ವಾದ ಬಹಳ ನಿರಾಳವಾಗಿ ನಡೆಯುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಅದರಿಂದ ಎಲ್ಲರ ಮನೆಯಲ್ಲೂ ನೀವಾಗಿರ್ಬೋದು, ನಿಮ್ಮ ಅಕ್ಕಪಕ್ಕದವರು ಇರ್ಬೋದು, ನಿಮ್ಮ ಸಂಬಂಧಿಗಳಿರ್ಬೋದು, ಅವ್ರಿಗೆ ಮನೆಯಲ್ಲಿ ಬರೀ ಸ್ಕೂಲಿಗೆ ಹೋಗು ಟ್ಯೂಷನ್ಗೆ ಹೋಗು ಅನ್ನೋದಕ್ಕಿಂತ ಯಾವುದಾದ್ರೂ ಒಂದು ಕಲೆನ ಕಲಿ, ಸಂಗೀತವನ್ನ ಅಭ್ಯಾಸ ಮಾಡು, ನೃತ್ಯವನ್ನ ಅಭ್ಯಾಸ ಮಾಡು. ನೃತ್ಯ ಅಂದ್ರೆ ನಾನು ಯಾವುದೋ ಡಾನ್ಸ್ ಅಂತ ಮಾತಾಡ್ತಿಲ್ಲ, ಶಾಸ್ತ್ರೀಯ ನೃತ್ಯ. ನಮ್ಮ ದೇಶದಲ್ಲಿ ಬಹಳ ಸಮೃದ್ಧವಾದಂತಹ ಒಂದು 5,000 ವರ್ಷದಿಂದ ಕೊಟ್ಟಂತಹ ಬಳುವಳಿಯಾಗಿ ಬಂದಿರುವಂತಹ ನಮ್ಮ ಶಾಸ್ತ್ರೀಯ ನೃತ್ಯ ಕಲೆ ಇದೆ. ನೃತ್ಯ ತರಗತಿಗೆ ಹೋಗು, ಹರಿಕಥೆಯನ್ನು ಕಲಿ, ಕಥಾಕೀರ್ತವನ್ನ ಅಭ್ಯಾಸ ಮಾಡು ಅಂತ ಹೇಳಿ ಅವೆಲ್ಲ ಖಂಡಿತ ಎಲ್ಲರಿಗೂ ಪ್ರೋತ್ಸಾಹ ಮಾಡಬೇಕು. ತಮ್ಮ ಮನೆಯಲ್ಲಿ ಕೂಡ ಸಂಗೀತ ಕ್ಲಾಸಿಗೆ ಬೇಡ, ಟೆಸ್ಟ್ ಟೈಮ್ ಅಂತ ಹೇಳ್ಬೇಡಿ. ಇಲ್ಲ, ಟೆಸ್ಟ್ ಎಕ್ಸಾಮ್ 10th ಇರಲಿ, 2nd PU ಇರಲಿ, ಯಾವುದೇ ಆಗಲಿ, ಆ ಸಂದರ್ಭದಲ್ಲಿ ಆ ಒಂದು ಸಮಯದಲ್ಲಿ ಇನ್ನೂ ಜಾಸ್ತಿ ಹೊತ್ತು ಹೆಚ್ಚಿನ ಸಮಯನ ಕಲೆಯ ಒಂದು ತರಗತಿಯಲ್ಲಿ ಅವ್ರು ಕಳೆದ್ರೆ ಬೇರೆ ಮಕ್ಕಳು ಒಂದು 8-10 ಗಂಟೆ ತಗೊಂಡು ಓದುವಂತಹ ಒಂದು ಚಾಪ್ಟರ್ನ ಈ ಮಕ್ಕಳು ಎಷ್ಟು ಕಾನ್ಸಂಟ್ರೇಷನ್ ಇರುತ್ತೆ ಅಂತ ಹೇಳಿದ್ರೆ 1 ಗಂಟೆ ಅಥವಾ ಅರ್ಧ ಗಂಟೆ ಓದ್ಬೋದು. ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲೇ ಆಗಿರುವಂತಹದ್ದಿರ್ಬೋದು. ನಾನು ಒಂದು 38 ವರ್ಷದಿಂದ ನೃತ್ಯ ಗುರುವಾಗಿ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲ ನನ್ನ ಮಕ್ಕಳು ಯಾರು ಪ್ರತಿ ಕ್ಲಾಸನ್ನು ಮಿಸ್ ಮಾಡ್ತಾ ಬರ್ತಾರೋ ಅಂಥವರು 95, 96, 97% ಮೇಲೆ ಇರ್ತಾರೆ. ಆ ಒಂದು ಶಕ್ತಿ ನಮ್ಮ ಸಂಗೀತ ಮತ್ತು ನೃತ್ಯ ಕಲೆಗಿದೆ. ಇವತ್ತು ಎಲ್ಲ ಮೇಳೈಸಿರುವಂತಹ ಕಥಾಕೀರ್ತನ, ಹರಿಕಥೆಯಲ್ಲಿ ಸಂಗೀತ ಇದೆ, ನೃತ್ಯ ಇದೆ. ನಮ್ಮ ಪುರಂದರದಾಸರು ಹೇಳ್ತಾರೆ, ತಂಬೂರಿ ಮೀಟಿದವ, ಭವಾಬ್ದಿ ದಾಟಿದವ, ತಾಳವ ತಟ್ಟಿದವ, ಖಡರೆದ್ದೆ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ, ಹರಿಮೂರ್ತಿ ನೋಡಿದವ. ಗೆಜ್ಜೆಯ ಕಟ್ಟಿದವ, ಖಡರೆದ್ದೆಯ ಮೆಟ್ಟಿದವ, ಗಾಯನ ಮಾಡಿದವ, ಹರಿಮೂರ್ತಿಗೆ ನೋಡಿದವ, ವಿಠಲ ಅಂತ ಹೇಳಿ ಈ ಎಲ್ಲ ಒಂದು ವಿಷಯ ಮೇಳೈಸಿದೆ ನಮ್ಮ ಹರಿಕಥೆಯಲ್ಲಿ ಅಲ್ವಾ. ಒಂದು ಹರಿಕಥೆ ಮಾಡುವಂತಹ ಕಥಾಕಾರನ ನೋಡ್ತಾ ಇದ್ರೆ ನಿಜವಾಗ್ಲೂ ಅವರೇ ಒಂದು ದೇವರನ್ನು ನಮಗೆ ಆ ಒಂದು ಸಾಕ್ಷಾತ್ಕಾರ ದರ್ಶನ ಮಾಡಿಸ್ತಾರೆ. ಇಂತಹ ಒಂದು ಕಲೆಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಮ್ಮ ಕಲೆ ಬೆಳೆಯಲಿ, ಮತ್ತೆ ನಮ್ಮ ಕರ್ನಾಟಕ ಸರ್ಕಾರ ಕಣ್ತೆರೆದು ಇನ್ನೂ ನಮ್ಮ ಈ ಕಲೆಗೆ ಸಾಕಷ್ಟು ಕಲಾವಿದರನ್ನ ಪ್ರೋತ್ಸಾಹ ಮಾಡೋದಕ್ಕೆ ಇನ್ನೂ ಬಜೆಟ್ ಕೊಡಲಿ ಅಂತ ಹೇಳ್ಕೊಂಡು ಪ್ರತಿ ಸರಿನೂ ನಾನು ಭಗವಂತನ ಬೇಡ್ಕೊತೀನಿ. ತಮ್ಮೆಲ್ಲರ ಆಶೀರ್ವಾದಿಯಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮಸ್ಕಾರ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಶಶಿಯ ಬೈದೊಡೆ ಕ್ಷೀರವನ್ನು ಕ್ಷಯರೋಗಿಗಳಿದೊಡೆ ವಾರಣಾಸಿಯ ಅಷ್ಟು ದೂರ ಇದೆ ಅಂತ ಅರ್ಥ. ಎಲ್ಲ ಕಡೆ ದೂರಗಳು ಬೇಡ. ವಾರಣಾಸಿ ದೂರ ಅಂತ ಹೇಗೆ ತೋರಿಸೋದು? ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೇನ ಹೋದು ನಾನು ಶಾಸ್ತ್ರೀಯ ವಿದ್ವಾಂಸನ ಹೇಳ್ತಾ ಇದ್ದೀನಿ, ಹೀಗೆ ಹಾಡಬೇಕು. ಯಾಕೆಂದರೆ ಅಲ್ಲಿ ಚಮತ್ಕಾರಿಕವಾದಂತಹದ್ದು ಗಾಯನ.
ಮೋಹನ್ ಕುಮಾರ್ದು ಅಷ್ಟೇ ಅದ್ಭುತ ಹಾಡ್ತಾರೆ ಅವರು, ಕೇಳಿದ್ದೀನಿ ನಾನು ಕಥಾ ಕೀರ್ತನೆ ಕೇಳಿದ್ದೀನಿ. ಹೀಗೆ ಒಂದೊಂದು ಪ್ರಸಂಗಗಳನ್ನ ಇವತ್ತು ನಾನು ತುಂಬ ಸಂತೋಷ ಪಡ್ತಿದ್ದರೆ